ನಮಸ್ಕಾರ. ಆ ಸ್ಪೆಷಲ್ ವ್ಯಕ್ತಿಗೋಸ್ಕರನೇ ಡಿ ಬಾಸ್ ಅವರು ತಮ್ಮ ಶೂಟಿಂಗ್ಗೆ ಬ್ರೇಕ್ ಹಾಕಿ ಅವ್ರಿಗೋಸ್ಕರ ಅವರ ಫ್ಯಾನ್ಸ್ಗೋಸ್ಕರ ಬರ್ತಿದ್ದಾರಂತೆ ಬೆಂಗಳೂರಿಗೆ. ಸೊ ಏನಿರಬಹುದು ಆ ಸ್ಪೆಷಲ್ ವ್ಯಕ್ತಿ ಯಾರು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಿರುವಂಥ ವಿಚಾರ ಕೆಲವೊಬ್ಬರಿಗೆ. ಸೊ ಗೊತ್ತಿಲ್ಲದೆ ಇರೋರು ನಮ್ಮ ವಿಡಿಯೋನ ನೋಡಿ ವಿಷಯವನ್ನು ತಿಳ್ಕೊಂಡು ಡಿ ಬಾಸ್ ಅವ್ರನ್ನ ನೀವು ಕೂಡ ಭೇಟಿ ಮಾಡಿ. ದರ್ಶನ್ ನೋಡಬೇಕು ಅಂತ ಕಾಯ್ತಿರುವ ಸೆಲೆಬ್ರಿಟಿಗಳಿಗೆ ಟೆನ್ಷನ್ ಫ್ರೀಸ್ ಆಗಿದೆ. ಸೊ ತಮ್ಮ ಬರ್ತ್ಡೇಗೆ ನಿಮಗೆ ಸಿಗದ ಡಿ ಬಾಸ್ ಆ ಸ್ಪೆಷಲ್ ವ್ಯಕ್ತಿಗಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಜಾಮೀನು ಪಡೆದು ಸದ್ಯ ಡೆವಿಲ್ ಶೂಟಿಂಗ್ನಲ್ಲಿ ನಿರತರಾಗಿರುವ ಡಿ ಬಾಸ್ ಮೈಸೂರಿನಲ್ಲಿ ಕಳೆದ ವಾರ ಚಿತ್ರೀಕರಣ ನಡೆಸಿದ್ದ ಚಿತ್ರತಂಡದೊಂದಿಗೆ ಇದೀಗ ರಾಜಸ್ಥಾನದಲ್ಲಿ ಬಿಟ್ಟು ಬಿಡದೆ ರಾಜಸ್ಥಾನದ ಡೆವಿಲ್ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗ್ತದೆ. ಸೊ ಏಪ್ರಿಲ್ 3ರವರೆಗೂ ರಾಜಸ್ಥಾನದ ಜೈಪುರದಲ್ಲಿ ಚಿತ್ರೀಕರಣ ನಡೆಯಲಿದ್ದು, ಈ ನಡುವೆಯೇ ಒಂದು ದಿನ ಬಿಡುವು ಮಾಡಿಕೊಂಡು ರಾಜಸ್ಥಾನದಿಂದ ಫ್ಲೈಟ್ ಏರಿ ದಚ್ಚು ಬೆಂಗಳೂರಿಗೆ ಲ್ಯಾಂಡ್ ಆಗ್ತಿದ್ದಾರೆ ಅನ್ನೋ ವಿಚಾರ ಈಗ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಆ ವ್ಯಕ್ತಿ ಹಾಗೆ ಅವರ ಅಭಿಮಾನಿಗಳು ಅಂತಲೇ ಹೇಳ್ಬೋದು. ದರ್ಶನ್ ತಮ್ಮ ಆತ್ಮೀಯರಿಗೆ ಗೆಳೆಯರಿಗೆ ಸದಾ ಜೊತೆಯಲ್ಲಿರ್ತಾರೆ. ಹೊಸಬರ ಸಿನಿಮಾಗಳಿಗೆ ಸದಾ ಬೆನ್ತಟ್ಟಲೇ ಇರ್ತಾರೆ. ಟ್ರೈಲರ್ ಟೀಸರ್ ಸಾಂಗ್ ಬಿಡುಗಡೆ ಮಾಡಿ ಶುಭಾಶಯ ಕೋರುತ್ತಿದ್ದಾರೆ. ಅದರಲ್ಲಿಯೂ ಡಿ ಪಡೆಗೆ ಒಂದು ಹೆಜ್ಜೆ ದರ್ಶನ್ ಮುಂದೆ ಇರ್ತಾರೆ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಸೇರಿದ ಮೇಲೆ ಆ ವ್ಯಕ್ತಿ ಹೊರತುಪಡಿಸಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ರು. ದರ್ಶನ್ ಜೈಲು ಸೇರಿದಾಗಲಿಂದಲೂ ವಿಜಯಲಕ್ಷ್ಮಿ ಬೆನ್ನ ಹಿಂದೆ ನಿಂತು ಕೆಲಸ ಮಾಡುತ್ತಿದ್ದ ದರ್ಶನ್ ಹುಡುಗ ಧನ್ವೀರ್, ಈ ಬಜಾರ್ ಹುಡುಗನಿಗೆ ದರ್ಶನ್ ಅಂದರೆ ನಮ್ಮ ದಾಸ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಿದ್ದಾರಂತೆ. ಸೊ ದಚ್ಚುವನ್ನು ಅಣ್ಣನಂತೆ ಪ್ರೀತಿಸುವ ನಟ ಧನ್ವೀರ್ ನಟಿಸಿರುವ ವಾಮನ ಸಿನಿಮಾದ ಒಂದು ಬಿಡುಗಡೆಯನ್ನು ಸಜ್ಜಾಗ್ತಾ ಇದೆ. ಸೊ ಆ ಸಿನಿಮಾದ ಕಂಪ್ಲೀಟ್ ಸಪೋರ್ಟ್ ಕೂಡ ಡಿ ಬಾಸ್ ಮಾಡ್ತಾ ಇದ್ರು. ಚಿತ್ರದ ಪ್ರಚಾರಕ್ಕಾಗಿ ಶೂಟಿಂಗ್ಗೆ ಬ್ರೇಕ್ ಹಾಕಿ ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ದರ್ಶನ್ ಅವರು ಪ್ರತ್ಯಕ್ಷರಾಗ್ತಿದ್ದಾರೆ. ಮಾಗಡಿ ರಸ್ತೆಯಲ್ಲಿರುವ ಪ್ರಸನ್ನ ಚಿತ್ರಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ನಟ ದರ್ಶನ್ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಅನ್ನೋ ವಿಚಾರ ಹೊರಬಂದಿದ್ದು, ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾರ್ಯಕ್ರಮ ಇದಾಗಿದ್ದು ಅನ್ನೋದು ಕೂಡ ಸ್ಪೆಷಲ್ ಅನಿಸುತ್ತೆ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಅವತ್ತು ಸೇರ್ತಾರೆ ಅನ್ನೋದು ನಿರೀಕ್ಷೆ ಕೂಡ ಇದೆ. ಸೊ ನಿರೀಕ್ಷೆ ಮಾಡೋ ಹಾಗೆ ಇಲ್ಲ, ಯಾಕಂದರೆ ನಮ್ಮ ದರ್ಶನ್ ಅವರ ಒಂದು ಸಾರಥ್ಯದಲ್ಲಿ ಒಂದು ಸಿನಿಮಾ ಪ್ರಮೋಷನ್ ನಡೀತಾ ಇದೆ ಅಂದರೆ ಅಲ್ಲಿ ಪಕ್ಕ ಡಿ ಬಾಸ್ ಅಭಿಮಾನಿಗಳು ಇದ್ದೇ ಇರ್ತಾರೆ ಅಂತ ಹೇಳ್ಬೋದು. ಸೊ ನೀವು ಕೂಡ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹೆಚ್ಚು ಅಭಿಮಾನಿಗಳಾಗಿದ್ದರೆ ಒಂದು ಕಮೆಂಟಲ್ಲಿ ತಿಳಿಸಿ.